ಬರಲಿ. ಸೊ ನನ್ನ ಹೆಸರು ವಿಕ್ಕಿ ಕುದುರೆಮುಖ ಅಂತ. ಇವತ್ತಿನ ಕಾರ್ಯಕ್ರಮದ MC, ಟೆಕ್ನಿಕಲ್ ಕ್ರೂ ಕಮ್ ಆಕ್ಟರ್ಸ್ ಎಲ್ಲರಿಗೂ ಒಂದು ಒನ್ಸ್ ಅಗೇನ್ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಟಾರ್ಟೈಸ್ ತಂಡಕ್ಕೆ. ಸೊ ನಮ್ಮ ಆಕ್ಟರ್ ಕಮ್ ಪ್ರೊಡ್ಯೂಸರ್ ಸೂರಜ್ ಶೆಟ್ಟಿ ಅವ್ರನ್ನ ಫಸ್ಟ್ ಮಾತಾಡ್ಸೋಣ. ಸೂರಜ್ ಅವರೇ, ಸೊ ಫಸ್ಟ್ ಆಫ್ ಆಲ್ ಸಿನಿಮಾ ಹೆಸರು ಟಾರ್ಟೈಸ್. ಯಾಕೆ ಈ ಟಾರ್ಟೈಸ್ ಅನ್ನೋ ಟೈಟಲ್? ಟಾರ್ಟೈಸ್ ಒಂದು ಸ್ಟೋರಿ ಇದೆಯಲ್ಲ, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ. ತುಂಬಾ ಜನ ಅದನ್ನ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಒಂದು ಸ್ಟೋರಿಗೆ ನಮ್ಮ ಸಿನಿಮಾ ಲಿಂಕ್ ಆಗಿದೆ ಅಂತ. ಅದಲ್ವೇ ಅಲ್ಲ, ಸಿನಿಮಾ ಟಾರ್ಟೈಸ್ ದ ಟೇಲ್ ಆಫ್ ಮರ್ಡರ್ಸ್ ಅಂತ ಸಿನಿಮಾ ಟೈಟಲ್. ಆ ಟೈಟಲ್ ಏನಕ್ಕೆ ಬರುತ್ತೆ ಅಂತ ನಿಮಗೆ ಕ್ಲೈಮ್ಯಾಕ್ಸ್ ತನಕ ಗೊತ್ತಾಗೋದಿಲ್ಲ. ಸೊ ನೀವು ಸಿನಿಮಾ ನೋಡಿದ್ರೇನೆ ಗೊತ್ತಾಗೋದು. ಇಟ್ಸ್ ಅ ಕಂಪ್ಲೀಟ್ ಮರ್ಡರ್ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಏನ್ ಹೇಳ್ತಾರೆ, ಸೊ ಆ ಕ್ಯಾಟಗರಿಗೆ ಈ ಸಿನಿಮಾ ಸೇರ್ಕೊಳ್ಳುತ್ತೆ. ತುಂಬಾ ಒಳ್ಳೆ ಸ್ಕ್ರೀನ್ ಪ್ಲೇ ಅಂಡ್ ಒಳ್ಳೆ ಸಂಭಾಷಣೆ, ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಇರುವಂತ ಸಿನಿಮಾ. ಆ ಪಾತ್ರಕ್ಕೆ ಯಾವ ಆರ್ಟಿಸ್ಟ್ ನ ಹಾಕಿದ್ರೆ ಸೂಟ್ ಆಗ್ತಾರೆ ಅವ್ರನ್ನ ಹಾಕಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀವಿ. ತುಂಬಾ ದಿನದ ಎಫರ್ಟ್ ಎಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟು ತುಂಬಾ ಕಷ್ಟಪಟ್ಟು ಮಾಡಿದೀವಿ. ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬಾ ಪ್ಯಾಷನೇಟ್ ಆಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟು ಕೆಲಸ ಮಾಡಿದ್ದಾರೆ. ನಮ್ಮ DOP ಅವರು ರಾಜ್ಕಾಂತ್ ಅಂತ, ಇದವರ 4ನೇ ಸಿನಿಮಾ, ರಿಲೀಸ್ ಆಗ್ತಿರೋದು 4ನೇ ಸಿನಿಮಾ. ಇವರು ಶಶಿಧರ್ ಅಂತ ನಮ್ಮ ಎಡಿಟರು. ಸಿನಿಮಾದು ಎಷ್ಟು ಕಟ್ಸ್ ಮಾಡಿದೀವಿ ಅಂತ ಗೊತ್ತಿಲ್ಲ, ಅಷ್ಟು ಕಟ್ಸ್ನು ತುಂಬಾ ಪೇಷನ್ಸ್ ಇಂದ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಈ ತರ ಸ್ಕ್ರೀನ್ ಪ್ಲೇ ಇರುವಂತ ಸಿನಿಮಾಗೆ ಎಡಿಟಿಂಗ್ ತುಂಬಾ ಚಾಲೆಂಜಿಂಗು. ಸೊ ಇವರು ಎಡಿಟ್ ಮಾಡಿದ್ದಾರೆ. ಆಮೇಲೆ ನಾವು ಸಿನಿಮಾ ಥ್ರೂಔಟ್ ಒಂದು ವಾರ್ಮ್ ಲೈಟಿಂಗ್ ನ ಯೂಸ್ ಮಾಡಿಕೊಂಡು ಒಂದು ಕಲರ್ ಪ್ಯಾಲೆಟ್ ನ ಇಟ್ಕೊಂಡು ಶೂಟ್ ಮಾಡಿದೀವಿ. ಇವ್ರು ತುಂಬಾ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನೀವು ಈಗ ಸಿನಿಮಾ ನೋಡ್ತೀರಾ ನೆಕ್ಸ್ಟ್ ಶೋಗೆ, ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಇವರು ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅಂತ. ಅಂಡ್ ಇವರು ಅತಿಶಯ್ ಅಂತ ಸಿನಿಮಾಗೆ ಮಿಕ್ಸಿಂಗ್ ಮಾಸ್ಟರಿಂಗ್, ಸಾಂಗ್ಸ್ ಮಿಕ್ಸಿಂಗ್ ಮಾಸ್ಟರಿಂಗ್ ಏನಿದೆ ಅವ್ರು ಮಾಡಿದ್ದಾರೆ. ಅಂಡ್ ಇಡೀ ಸಿನಿಮಾ 5.1 ಡಾಲ್ಬಿ ಅಟ್ಮಾಸ್ಫಿಯರ್ ಮಾಡಿದ್ದಾರೆ. ಅದು ಅಷ್ಟೇ ತುಂಬಾ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟು. ಸೊ ನಿಮಗೇನು ಸೌಂಡ್ ಕೇಳಿಸ್ತಿದೆ ಇದಕ್ಕೆ ಅದೇನು 5.1 ನಿಮ್ಗೇನು ಫೀಲ್ ಸಿಗ್ತಿದೆ ಅದನ್ನ ಇವರೇ ಮಾಡಿರೋದು. ಸಿನಿಮಾ ಫುಲ್ ಕಂಪ್ಲೀಟ್ ಇವರೇ ಮಾಡಿರೋದು. ಅಂಡ್ ಚಿಲ್ಲರ್ ಮಂಚು ಅವರು ಸಖತ್ ಸ್ಪಾಂಟೇನಿಯಸ್ ಆಕ್ಟರು. ಇವ್ರ ಕಾಮಿಡಿ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಎಲ್ಲರಿಗೂ ಗೊತ್ತಿವರು. ಥ್ರೂಔಟ್ ದ ಫಿಲಮ್ ನಾನೇನ್ ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಮಾಡಿದೀನಿ, ವಿಕ್ಕಿ ಅಂತ ನಾನು ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಮಾಡಿರೋದು. ಆ ಥ್ರೂಔಟ್ ಸಿನಿಮಾದಲ್ಲಿ ನನ್ನ ಜೊತೆ ಇವರು ಇರ್ತಾರೆ. ತುಂಬಾ ಎಂಟರ್ಟೈನಿಂಗ್ ಆಗಿ ಸಿನಿಮಾ ಒಂದ್ ಲೈನಲ್ಲಿ ನಿಮಗೆ ಸೀರಿಯಸ್ ಆಗಿ ಹೋಗ್ತಾ ಇದ್ರೆ ಮಧ್ಯದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಇವರು. ಎಂಜಾಯ್ ಮಾಡ್ತೀರಾ. ನಾನು ಇವಾಗ ನಿಮಗೆ ಸಿನಿಮಾ ತೋರಿಸಿದ್ಮೇಲೆ ನೀವು ರಿವ್ಯೂ ಕೊಡ್ಬೇಕಾದ್ರೆ ನಾನು ಕೇಳ್ತೀನಿ ಹೆಂಗ್ ಅನ್ಸ್ತು ಅಂತ. ಅಂಡ್ ಶಂಕರ್ ಗಣೇಶ್ ಸರ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್. ಅಂದ್ರೆ ಥಿಯೇಟರ್ ಆರ್ಟಿಸ್ಟ್ ಬೇಕು ಅಂತ ಕ್ಯಾರೆಕ್ಟರ್ಗೆ ಒಂದ್ ಲುಕ್ ಬೇಕಿತ್ತು ನಮಗೆ. ಪೊಲೀಸ್ ಕ್ಯಾರೆಕ್ಟರ್ಗೆ ತುಂಬಾ ಗಂಭೀರವಾಗಿರ್ಬೇಕು, ಒಂಥರ ಸ್ಮೂತ್ ಆಗೋ ಕಾಣಿಸ್ಬೇಕು, ಲುಕ್ ಕೊಟ್ರೆ ಖಡಕ್ ಆಗಿರ್ಬೇಕು, ಆ ತರ ಕ್ಯಾರೆಕ್ಟರ್ ಬೇಕು ಅಂತ ಹುಡುಕ್ತಾ ಇದ್ವಿ. ಅಂಡ್ ನಮ್ಮ ವಿಕ್ಕಿ ಅವರೇ ಶಂಕರ್ ಸರ್ ನ ಸಜೆಸ್ಟ್ ಮಾಡಿದ್ದು. ಪ್ರಾಬ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಅಂದ್ರೆ ನಮ್ಮ ಶಂಕರ್ ಗಣೇಶ್ ಸರ್. ಪೊಲೀಸ್ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಅವ್ರ ಔಟ್ಪುಟ್ ನೋಡಿದ್ಮೇಲೆ. ಅವ್ರದ್ದು ಕ್ಯಾರೆಕ್ಟರ್ ಜಸ್ಟಿಫಿಕೇಶನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅಂಡ್ ಸಿನಿಮಾಗೆ ಮ್ಯೂಸಿಕ್ ಚೇತನ್ ಕುಮಾರ್ ಅಂತ, ವಿಶ್ವಿ ಅಂತ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ವಿಶ್ವಿ ಅಂತ. ಕಾರಣಾಂತರಗಳಿಂದ ಅವರು ಬರಕ್ಕಾಗಿಲ್ಲ. ಅಂಜನ್ ಅಂತ ಅವರು ಮ್ಯೂಸಿಕ್ ಅಡಿಷನಲ್ BGM ಮಾಡಿದ್ದಾರೆ. ನಮ್ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾರ್ಟಿನ್ ಅಂತ ಒಂದು ಹೈಲೈಟ್ ಆಗೋಂತ ಒಂದು ಕ್ಯಾರೆಕ್ಟರ್ ಇದೆ. ಅದು ವರ್ಧನ್ ಕೊಳ್ಳಿ ಅಂತ ಇದ್ದಾರೆ. ದಯವಿಟ್ಟು ಸ್ಟೇಜ್ ಮೇಲೆ ಬರ್ಬೇಕು. ನೀವು ಟ್ರೇಲರ್ ನೋಡಿದ್ರಲ್ಲ, ಒಂದು ಹುಡುಗಿ ನಿಂಗೆ ಎಡ್ಕೊಂತಾರಲ್ಲ ಅದು ಇವ್ರೆ. ಅದ್ರ ನೆಕ್ಸ್ಟ್ ಶಾರ್ಟೇ ಒಂದು ಕಿಸ್ ಸೀನ್ ಇದೆಲ್ಲ, ಅದು ವಿಕ್ಕಿ ಮಾಡಿರೋದು. ಹಿಂಗ್ ಹೋಯ್ತು ಅಷ್ಟೇ. ಸೊ
ನೆಕ್ಸ್ಟ್ ನಮ್ದು ಸಿನಿಮಾ ಎಲ್ಲ ಮುಗಿದ್ಮೇಲೆ ಫಸ್ಟ್ ನಮ್ದು ಸಿನಿಮಾದೊಂದು ಬಿಸ್ನೆಸ್ ಆಯ್ತು, ಅದು ಆಡಿಯೋ ರೈಟ್ ಸೇಲ್ ಆಯ್ತು. ವೇದಸ್ಯ ಮ್ಯೂಸಿಕ್ ಅವರು ಒಂದು ಒಳ್ಳೆ ಅಮೌಂಟ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿದ್ರು. ಫ್ರಮ್ ದೇರ್ ವಿ ಸ್ಟಾರ್ಟೆಡ್ ಅವರ್ ಬಿಸ್ನೆಸ್. ಸೊ ಥ್ಯಾಂಕ್ ಯು ಸರ್. ರವಿ ಚೌಡಿ ಅಂತ, ಇವರು ವೇದಸ್ಯ ಮ್ಯೂಸಿಕ್ ಇವ್ರ MD. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್ ಸರ್. ಸೊ ಇಷ್ಟಿದೆ. ಓಕೆ, 2025 ನಾವು ನೀವೆಲ್ಲ ನೋಡಿದಂಗೆ ಈ ವರ್ಷ ಬಾಕ್ಸ್ ಆಫೀಸ್ ಅಲ್ಲಿ ನಮ್ಮ ಶೆಟ್ರುಗಳು ಗಲ್ಲ ಪೆಟ್ಟಿಗೆಯನ್ನ ನಿಜವಾಗ್ಲೂ ತುಂಬಾ ಅದ್ಭುತವಾದ ಸಿನಿಮಾಗಳನ್ನ ಮಾಡುವ ಮೂಲಕ ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇದ್ದಾರೆ. ಸೊ ಆ ಒಂದು ಶೆಟ್ರಿಗಳ ಗುಂಪಿಗೆ ನಮ್ಮ ಸೂರಜ್ ಶೆಟ್ಟಿ ಕೂಡ ಸೇರ್ಕೊಂತ ಇದ್ದಾರೆ. ಅಂದ್ರೆ ಇವರು ಕರಾವಳಿ ಭಾಗದ ಶೆಟ್ರು ಅಲ್ಲ, ನಮ್ಮ ಮಲೆನಾಡು ಭಾಗದ ಶೆಟ್ರು. ಸೊ ಶೆಟ್ರೆ, ಒಳ್ಳೇದಾಗ್ಲಿ, ಸಿನಿಮಾ ತುಂಬಾ ಚೆನ್ನಾಗಾಗ್ಲಿ. ಅಂಡ್ ಇನ್ನೊಂದು ಹೇಳ್ತಾರೆ, ರವಿ ಕಾಣದನ್ನ ಕವಿ ಕಂಡ ಅಂತಾರೆ. ಕೆಲವೊಂದ್ಸಲ ಕವಿ ಕೂಡ ಕಾಣದೇ ಇರೋದನ್ನ ಕ್ಯಾಮ್ರಾದಲ್ಲಿ ನಮ್ಮ DOP ಕಾಣ್ತಾರೆ. ಈ ಸಿನಿಮಾಗೆ DOP ಮಾಡಿದವರು ರಾಜ್ಕಾಂತ್ ಅವರು ಯುವ, ಮಾರ್ಟಿನೋ, ಸಲಾರ್ ಅಂತ ಅದ್ಭುತವಾದ ಸಿನಿಮಾಗಳಿಗೆ ಡ್ರೋನ್ ಆಪರೇಟ್ ಆಗಿ ವರ್ಕ್ ಮಾಡಿದಂತೆ ಒಂದು 5 ರಿಂದ 6 ಸಿನಿಮಾಗಳಿಗೆ ಇಂಡಿಪೆಂಡೆಂಟ್ DOP ಆಗಿ ಕೆಲಸ ಮಾಡಿದ್ದಾರೆ. ಸೊ ರಾಜ್ಕಾಂತ್ ಅವರೇ, ಒಂದೆರಡು ಮಾತು ಸಿನಿಮಾದ ಅನುಭವ ಹೇಳೋದಾದ್ರೆ ಮುಗಿದ್ಮೇಲೆ ಹೇಳ್ತೀರಾ? ಓಕೆ. ಹಾಗೇನೆ ಚಿಲ್ಲರ್ ಮಂಜು ಅವರು ಸೂರಜ್ ಹೇಳಿದಾಗೆ ಎಕ್ಸ್ಟ್ರೀಮ್ಲಿ ಟೈಮಿಂಗ್ ಆರ್ಟಿಸ್ಟು. ಆಮೇಲೆ ಮಾತಾಡೋಣ. ಓಕೆ ಓಕೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಸಿನಿಮಾ ಮುಗಿದ್ಮೇಲೆ ಮಾತಾಡ್ಬಿಡೋಣ, ಇವಾಗೇನು ಮಾತಾಡೋದು ಅಂತ. ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಈ ಸಿನಿಮಾ. ನಾನು ತುಂಬಾ ದಿನದಿಂದ ಕಾಯ್ತಾನೆ ಇದ್ದೀನಿ ಯಾವಾಗ ಅಂತ. ಎಷ್ಟು ಹೆಂಗಂದ್ರೆ ನಾನು ಏನ್ ಮಾಡಿದ್ದೀನಿ ಅನ್ನೋದು ಮರ್ತು ಹೋಗ್ಬಿಟ್ಟಿದೆ. ಬಟ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನನ್ನ ಸಿನಿಮಾದ ಮೇಕಿಂಗ್ ಆಗಿರ್ಬೋದು, ತುಂಬಾ ಕಷ್ಟಪಟ್ಟು ಸೂರಜ್ ಅವರು ಆಗಿರ್ಬೋದು, ಇಡೀ ಟೀಮ್ ಆಗಿರ್ಬೋದು, ಕ್ಯಾಮ್ರಾಮನ್ ರಾಜ್ಕಾಂತ್ ಅವರಾಗಿರ್ಬೋದು, ಇಡೀ ಟೀಮ್ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ, ಒಂದು ಒಳ್ಳೆ ಕಥೆ ಇದೆ, ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ನಿಮ್ಗೆಲ್ರಿಗೂ ಪಕ್ಕಾ ಮಜಾ ಕೊಡುತ್ತೆ ಮತ್ತು ಅಷ್ಟೇ ಇಷ್ಟ ಆಗುತ್ತೆ. ಎಲ್ಲ ನೋಡಿದ್ಮೇಲೆ ಮಾತಾಡೋಣ. ಥ್ಯಾಂಕ್ ಯು ಸೊ ಮಚ್. ಓಕೆ, ಈಗ ನಮ್ಮ ಚಿಲ್ಲರ್ ಅವರು ಹಾಗೆ ಪ್ರೊಡ್ಯೂಸರ್ ಕಮ್ ಆಕ್ಟರ್ ಹೇಳ್ದಂಗೆ ಸಿನಿಮಾವನ್ನ ನೋಡೋಣ. ಸಿನಿಮಾ ನೋಡಿದ್ಮೇಲೆ ಎಲ್ಲ ಟೆಕ್ನಿಷಿಯನ್ಸ್ ಮತ್ತೆ ನಮ್ಮ ಕಲಾವಿದರು ಎಲ್ಲರೂ ಮಾತಾಡ್ತಾರೆ. ಅದಕ್ಕೂ ಮೊದಲು ಈಗ ಒಬ್ರು ಶಂಕರ್ ಗಣೇಶ್ ಸರ್ ಅವರ ಕಾರಣಾಂತರಗಳಿಂದ ಸ್ವಲ್ಪ ಬೇಗ ಹೊರಡಬೇಕಾಗಿರೋದ್ರಿಂದ ಅವರು ಮಾತಾಡ್ತಾರೆ. ಅವರು ಬೇಸಿಕಲಿ ಅತ್ಯದ್ಭುತವಾದಂತಹ ರಂಗಭೂಮಿ ಕಲಾವಿದ. ಮಾವಿನಗುಡಿ ಕಾಲೋನಿ ಅಂತ ಒಂದು ನಾಟಕದಲ್ಲಿ ನಾನು ಅವರು ಡೈರೆಕ್ಟ್ ಮಾಡಿರುವಂತದ್ದು. ಅಮೇಸಿಂಗ್ ಆರ್ಟಿಸ್ಟು. ಅವ್ರ ಬಗ್ಗೆ ಹೇಳೋದಕ್ಕೆ ಪದಗಳಿಲ್ಲ. ಸೊ ಪದನೂ ಬೇಡ, ಏನು ಬೇಡ. ನಮಸ್ಕಾರ, ನನ್ನ ಹೆಸರು ಶಂಕರ್ ಗಣೇಶ್ ಅಂದ್ಬಿಟ್ಟು. ಮೂಲತಃ ಅವ್ರು ಹೇಳಿದಾಗ ನನಗೆ ಭೂಮಿ ಕಲಾವಿದ. ವಿಕ್ಕಿ ಅವರೇ ಈ ಸಿನಿಮಾಗೆ ನನಗೆ ರೆಫರ್ ಮಾಡಿದ್ದು. ಸೂರಜ್ ಅವರು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಮಾಡ್ತಿದ್ರು ಅನ್ನೋದು ಗೊತ್ತಾಯಿತು. ನಾನು ಆ್ಯಕ್ಚುಲಿ ಸಂಜೆ ಇನ್ವೈಟ್ ಮಾಡೋದಕ್ಕೆ ಕಾಲ್ ಮಾಡಿದ್ದೀವಿ ಟೀಮಿಂದ. ಅದು ಯಾವುದೋ ಒಂದು ಇಂಟರ್ವ್ಯೂ ಕೊಡ್ತಿದ್ದು ನಾನು ನೋಡ್ತಾ ಇದ್ದೆ. ಆ ಟೈಮಲ್ಲಿ ಕಾಲ್ ಬಂದು ಇಟ್ ವಾಸ್ ಅ ವೆರಿ ಗುಡ್ ಕೋಇನ್ಸಿಡೆನ್ಸ್. ಆ್ಯಂಡ್ ಐ ಥಿಂಕ್ ಅದು ಸಮ್ವೇರ್ ಐ ಫೆಲ್ಟ್ ಆ ಮೂಮೆಂಟ್ಗೆ ಒಂದು ಒಳ್ಳೆ ಸಕ್ಸಸ್ ಸಿಗೋದು ನಾನು ಆ್ಯಕ್ಚುಲಿ ಸಿನಿಮಾ ಕೂತ್ಕೊಂಡು ನೋಡ್ತೀನಿ, ಎಷ್ಟೋ ತನಕ ಕೂತ್ಕೊಂಡು ನೋಡ್ತೀನಿ. ಪರ್ಸನಲ್ ರೀಸನ್ಸ್ ಹೋಗ್ಬೇಕಾದ್ರೆ ಒಂದೇ ಒಂದು ರಾಜ್ಕಾಂತ್ ಅವ್ರ ಬಗ್ಗೆ ಹೇಳಬೇಕಾಗಿದೆ ಅಂದ್ರೆ, ನಾನು ಕೂಡ ಐ ಹ್ಯಾವ್ ಡೈರೆಕ್ಟೆಡ್, ಐ ವರ್ಕ್ ಬಿಹೈಂಡ್ ದ ಕ್ಯಾಮ್ರಾ, ಕೆಲಸ ಮಾಡಿದ್ದೀನಿ. ಬಟ್ ಇವ್ರ ಕೆಲಸದ ಶೈಲಿ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಚಾಲೆಂಜಸ್ ಇರುತ್ತೆ. ಅವಾಗವಾಗ ಪ್ರೊಡ್ಯೂಸರ್ ಬರ್ತಿರ್ತಾರೆ, ಆ್ಯಕ್ಟರ್ ಹೀರೋ ಮತ್ತು ಪ್ರೊಡ್ಯೂಸರ್ ಒಬ್ಬರೇ ಆಗಿರೋದ್ರಿಂದ ಅವಾಗವಾಗ ಡಿಸ್ಕಷನ್ಸ್ ಎಲ್ಲ ಕೇಳಿಸ್ಕೊತಾ ಇದ್ದೆ. ಬಟ್ ಅವರು ಮ್ಯಾನೇಜ್ ಮಾಡ್ತಿದ್ದ ರೀತಿ ನನಗೆ ಇನ್ಫ್ಯಾಕ್ಟ್ ತುಂಬ ಇಂಪ್ರೆಸ್ ಆಯಿತು. ಆ್ಯಂಡ್ ವರ್ಕ್ ಸ್ಪೀಡ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಒಂದು ಕಾಲ್ ಶೀಟಲ್ಲಿ ವರ್ಕ್ ಸ್ಪೀಡ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾವು ಮ್ಯಾನೇಜ್ ಮಾಡ್ತಾಯಿದ್ರು. ಐ ಥಿಂಕ್ ಅದು ಇವಾಗ ಫುಲ್ ಫಿಲ್ಮ್ ನೋಡಿದಾಗ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಕಾಂಟೆಂಟ್ ಕ್ರಿಯೇಟರ್ಸ್ ಸಪೋರ್ಟ್ ಈ ಸಿನಿಮಾ ಬೇಕು. ನೋಡಿ, ಪ್ರಮೋಟ್ ಮಾಡಿ. ನಿಮ್ಗೆ ಇಷ್ಟ ಆದದನ್ನು ದಯವಿಟ್ಟು ನಿಮ್ಮ ಚಾನಲ್ಸ್ಗಳಲ್ಲಿ ಹೇಳಿ. ಆಡಿಯನ್ಸ್ ಬರಲಿ. 24ನೇ ತಾರೀಕು ದೀಪಾವಳಿ ಕಳೆದ ಮೇಲೆ ಎಲ್ಲರೂ ನಾಳೆ 3 ದಿನ ಪಟಾಕಿ ಹೊಡಿತಾರೆ. ನಾವು 24ನೇ ತಾರೀಕು ನೋಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಪರ್ಚುನಿಟಿ ಕೊಡೋದಕ್ಕೆ ಥ್ಯಾಂಕ್ ಯು. ನಾನು ನೋಡಬೇಕು ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಇವತ್ತು ನೋಡಿದ್ರೆ ಗೊತ್ತಾಗುತ್ತೆ. ಡಬ್ಬಿಂಗಲ್ಲಿ ನೋಡಿದ್ದು ಅದಾದಮೇಲೆ ಇದು. ಆಲ್ ದ ವೆರಿ ಬೆಸ್ಟ್. ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲಿ ಯಾರಿಗಾದ್ರೂ ಟ್ರೈಲರ್ಗೆ ಸಂಬಂಧಪಟ್ಟಂಗೆ ಏನಾದರೂ ಕ್ವಶನ್ ಇರಿಸಿದ್ರೆ ಕೇಳ್ಬೋದು ದಯವಿಟ್ಟು. ಸರ್ ಅತಿಶಯ ಅವರು ಕೊಡಿ ಸರ್. ನಮಸ್ಕಾರ ಸರ್. ಸರ್ ಅತಿಶಯ ಅಂದರೆ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲೆಲ್ಲ ಒಳ್ಳೊಳ್ಳೆ ಮೆಲೋಡಿ ಇರುತ್ತೆ, ಇದರಲ್ಲೂ ಮೆಲೋಡಿ ಇರುತ್ತಾ ಇರಲ್ವಾ? ಈ ಪ್ರಾಜೆಕ್ಟಲ್ಲಿ ಆ್ಯಕ್ಚುಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಲ್ಸೋ. ಸೊ ಅವರು ಮ್ಯೂಸಿಕ್, ನಾನು ಈ ಫಿಲ್ಮಲ್ಲಿ ಬರೀ 5.1 ಮಿಕ್ಸ್ ಮಾಡಿದ್ದೀನಿ ಸರ್. ಸೊ ಅದನ್ನೇ ಭಾಳ ಎಂಜಾಯಿಂಗ್ ಆಗಿತ್ತು. ಭಾಳ 3 ಜನ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ ಈ ಫಿಲಮ್ಗೆ.
ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಸೂರಜ್ ಅವ್ರು ಒಪ್ತಿರ್ಲಿಲ್ಲ ಅಷ್ಟು ಈಸಿಯಾಗಿ ಯಾವ ವರ್ಕು. ಸೊ ಹಾಗಾಗಿ 3 ಮ್ಯೂಸಿಕ್ ಡೈರೆಕ್ಟರ್. ಸೊ ಯಾರ್ಯಾರಿಂದ ಏನ್ ಬೆಸ್ಟ್ ತಗೋಬೇಕೋ ಅದನ್ನ ಚೆನ್ನಾಗಿ ತಗೋತಾರೆ, ಅವ್ರು ಒಪ್ಪೋದೇ ಇಲ್ಲ. ಯಾವಾಗ್ಲೂ ನಕ್ಕೊಂಡ ಕೆಲಸನ ಕ್ಲೀನಾಗಿ ಎಷ್ಟು ಬೇಕಷ್ಟು ತಗೊಂಡ್ಬಿಡ್ತಾರೆ. ಸೊ ಈ ಫಿಲ್ಮು ನೀವೆಲ್ಲ ನೋಡ್ಬೇಕು. ಐ ಥಿಂಕ್ ನೋಡೋದ್ರ ಕಡೆ ನಾವು ಚಿಲ್ಲರ್ಗೆ ಸರ್. ಚಿಲ್ಲರ್ ಇರೋ ಕಡೆ ಎಲ್ಲ ಕಡೆ ಕಾಮಿಡಿ ಇರುತ್ತೆ. ನೀವೆಲ್ಲ ಚಿಲ್ಲರ್ ಇರೋ ಕಡೆ ಚಿಲ್ಲರೆ ಇರುತ್ತೆ ಅಂತ ಕೇಳಪ್ಪ. ಅದೇ ಆಮೇಲೆ ಜೊತೆ ಏನಾದ್ರು ಚಿಲ್ಲರೆ ಕೆಲಸ ಮಾಡ್ತೀರಾ ಹೆಂಗೆ ಏನು ಅಂತ? ಇಲ್ಲ, ಅದಂತೂ ಇದೆ ಇರುತ್ತೆ. ಮತ್ತೆ ಹೆಸರಿಗೆ ಒಂದು ಗೌರವ ಬೇಡವಾ? ಹೀಗಾಗಿ ಅವ್ರ ಜೊತೆ ಇದ್ಕೊಂಡು ಅದೇ ಕೆಲಸ ಮಾಡ್ತಿರ್ತೀನಿ. ಅವ್ರು ಅವಾಗ ಚಿಲ್ಲರೆ ಆಗ್ಬೇಡ ನೋಟ್ ಆಗು ಅಂತಿರ್ತಾರೆ. ಬಟ್ ಒಂದೊಳ್ಳೆ ನೋಟ್ ಆಗ ಕೆಲಸ ಮಾಡ್ತೀವಿ ಕೊನೆಗೆ. ಅದು